ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಆಮ್, ಗೌರಿಗೆ ದುಡ್ಡು ಬಂದಿದೆ, ಡಿಸೈನರ್ ಆಗಿರೋದ್ರಿಂದ ಸಖತ್ತು ದುಡ್ಡು ಬರ್ತಾಯಿದೆ. ಆ ದುಡ್ಡನ್ನ ಖರ್ಚು ಮಾಡಬೇಕು ಇವಾಗ. ಅಂದರೆ ಹೇಗೆ ಏನಕ್ಕಾದ್ರೂ ಖರ್ಚು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಗಂಡನ ಪರ್ಮಿಷನ್ ತೊಗೋಬೇಕಾ ಅಂತ ಅವಳದು ಅನುಮಾನ ಇದೆ. ಏಕೆಂದರೆ ಅವಳು ದುಡ್ದಿರೋದೇ ಆದರೂ ಅದು ಗಂಡ ಕೊಟ್ಟಿದ್ದ ದುಡ್ಡು. ಎಲ್ಲರೂ ಅಕಸ್ಮಾತ್ ನಾಳೆ ಏನಕ್ಕೆ ತೊಗೊಂಡೋಗಿ ಕೊಟ್ಟೆ ಅಂತ ಕೇಳಿಬಿಟ್ರೆ ಏನು ಮಾಡೋದು ಅಂತೇಳ್ಬಿಟ್ಟು ಫಸ್ಟು ಒಂದು ಸಲ ಪರ್ಮಿಷನ್ ತೊಗೊಳ್ಳೋದು ಒಳ್ಳೆಯದು ಅಂತೇಳಿ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ಫಸ್ಟ್ ಫೋನ್ ಮಾಡೋಣ ಅನ್ಕೋತಾಳೆ, ಬೇಡ ಮೀಟಿಂಗಲ್ಲಿದ್ದರೆ ಬೈತಾರೆ ಅಂದ್ಕೊಂಡು. ಆಮೇಲೆ ಮೆಸೇಜ್ ಮಾಡೋಣ ಅನ್ಕೋತಾಳೆ, ಮೆಸೇಜ್ ಎಲ್ಲ ಬೇಡ, ಮತ್ತು ಅದು ಓದ್ಕೊಂಡು ಕೂತ್ಕೋಬೇಕು ಅಂತಾರೆ, ಬೇಡ ಅಂತೇಳಿ ವಾಯ್ಸ್ ಮೆಸೇಜ್ ಕಳಿಸ್ಬಿಡೋಣ ಅಂತೇಳ್ಬಿಟ್ಟು ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ನೀವು ನನಗೆ ಸಂಬಳ ಅಂತ ಕೊಟ್ಟಿದ್ದೀರಲ್ಲ, ಆ ದುಡ್ಡನ್ನ ನಮ್ಮ ಅಪ್ಪನ ಮನೆಗೆ ಕೊಡೋಣ ಅಂತ ಇದ್ದೀನಿ ಅಂತೇಳ್ಬಿಟ್ಟು. ಅದಕ್ಕೆ ಅವನು ಹೇಳ್ತಾನೆ, ನೀನು ದುಡ್ದಿದ್ದ ದುಡ್ಡು, ನಿಂದು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು, ನೀನು ಏನು ಬೇಕಾದ್ರೂ ಮಾಡ್ಕೊ, ಅದನ್ನು ಯಾರೂ ಕೇಳೋ ಹಕ್ಕಿಲ್ಲ ಅಂತ ಹೇಳ್ತಾನೆ. ಥ್ಯಾಂಕ್ಸ್ ರೀ, ಮತ್ತು ನಾನು ಎಲ್ಲಿ ನೀವು ಏನಾರು ಅಂತೀರೇನೋ ಅಂತೇಳಿ ಭಯಪಟ್ಕೊಂಡು ನಾನು ಕೊಡೋಕ್ಕೆ ಅದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ ಅಂತ ಹೇಳ್ತಾಳೆ. ಅದಕ್ಕಿಲ್ಲ, ಇಲ್ಲ ನಿನ್ನ ದುಡ್ಡು ನೀನು ಏನಾರು ಮಾಡ್ಕೊ, ಯಾರಿಗಾರೋ ಕೊಟ್ಕೋ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಆವಾಗ ಅವಳು ಏನು ಮಾಡ್ತಾಳೆ ಅಂತ ಹೇಳ್ತಾನೆ ವಿವೇಕು. ಆವಾಗ ಅವಳು ಧೈರ್ಯವಾಗಿ, ಆಯಿತು ಇವತ್ತು ನಮ್ಮ ಅಪ್ಪನ ಮನೆಗೆ ಕೊಡ್ತೀನಿ, ಅದನ್ನು ಅವ್ರು ತುಂಬ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಆಯಿತು ನಿನ್ನಿಷ್ಟ ಕೊಡು ಅಂತ ಹೇಳ್ತಾನೆ. ಸರಿ ಅಂತ ಇವ್ರದ್ದು ವಾಯ್ಸ್ ಮೆಸೇಜ್ ಮುಗಿದ ಮೇಲೆ ಅವಳು ರೆಡಿಯಾಗಿ ಹೋಗಬೇಕು ಅನ್ನೋಷ್ಟರೊಳಗೆ ಮೋನಿಕಾ ಏನು ಮಾಡಿದ್ದಾಳೆ, ಟ್ಯಾಬ್ಲೆಟ್ಸ್ ಬುಕ್ ಮಾಡ್ಕೊಂಡಿದ್ದಾಳೆ. ಆ ಟ್ಯಾಬ್ಲೆಟ್ಸು ಪೀರಿಯಡ್ ಟ್ಯಾಬ್ಲೆಟ್ಸು. ಆ ಟ್ಯಾಬ್ಲೆಟ್ಸ್ ಕೆಳಗಡೆ ಫೋನ್ ಮಾಡ್ತಾನೆ, ತೊಗೊಂಡು ಬರಲ್ಲ ಮೇಡಮ್, ಟ್ಯಾಬ್ಲೆಟ್ಸ್ ತಂದಿದ್ದೀನಿ ತೊಗೊಂಡೋಗಿ ಅಂತ. ಇವಳು ಹೇಳ್ತಾಳೆ ಮೋನಿಕಾ, ಅಲ್ಲೇ ಇರು ನಾನೇ ಬರ್ತೀನಿ ಅಂತಾಳೆ. ಬರೋವಷ್ಟರೊಳಗೆ ಅವ್ರ ಅತ್ತೆ ಚಂಚಲ ಅದನ್ನು ಇಸ್ಕೋತಾಳೆ. ಯಾರು ಬುಕ್ ಮಾಡಿರೋದು ಅನ್ನೋಕ್ಕೆ ಮೋನಿಕಾ ಅಂತ ಹೇಳ್ತಾಳೆ. ಮೋನಿಕಾನ ಅವು ನೋಡ್ತಾಳೆ ಟ್ಯಾಬ್ಲೆಟ್ಸು, ಇವು ಏನು ಈ ಥರ ಪೀರಿಯಡ್ ಟ್ಯಾಬ್ಲೆಟ್ಸ್ ಅಲ್ಲ, ಇವೇನಕ್ಕೆ ತಗೋತಿದ್ದಾಳೆ ಇವಳು ಅಂತೇಳ್ಬಿಟ್ಟು. ಇವಳು ಸುಳ್ಳು ಹೇಳಿದ್ದಾಳೆ, ಪ್ರೆಗ್ನೆಂಟು ಅಂತೇಳಿ ಸುಳ್ಳು ಹೇಳ್ಕೊಂಡು ಈಗ ನೋಡಿದ್ರೆ ಈ ಟ್ಯಾಬ್ಲೆಟ್ಸ್ ತಗೋತಿದ್ದಾಳೆ ಅಂತೇಳ್ಬಿಟ್ಟು ಇವಳನ್ನ ಇವಾಗ ಇವಳನ್ನು ಸರಿ ಬೈಬೇಕು ಅಂತೇಳಿ ಅಂದ್ಕೊಂಡು, ಬಾರ ಇಲ್ಲಿ ನೀನು ಹೆಂಡ್ತಿ ಮಾಡ್ತಿರೋ ಕೆಲಸ ನೋಡಿ, ಬಾರ ಇಲ್ಲಿ ಪ್ರೆಗ್ನೆಂಟು ಅಂತೇಳ್ಬಿಟ್ಟು ಪೀರಿಯಡ್ ಟ್ಯಾಬ್ಲೆಟ್ಸ್ ತಗೊಳ್ತಿದ್ದಾಳೆ, ಎಂಥ ಖತರ್ನಾಕಿದ್ದಾಳೆ ಇವಳಿಗೆ ಇವತ್ತೇ ಮನೆ ಬಿಟ್ಟು ಆಚೆ ಓಡಿಸ್ಬೇಕು ಅಂತ ಐಡಿಯಾ ಮಾಡ್ಕೊಂಡು ಇರ್ತಾರೆ ಅಮ್ಮ ಮಗ. ಹಂಗೆ ಅಂದ್ಕೊಂಡು ಹೋಗಿ ಜೋರು ಮಾಡೋಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಇವಳು ಐಡಿಯಾ ಉಪಯೋಗಿಸ್ಬಿಡ್ತಾಳೆ ಮೋನಿಕಾ. ಗೌರಿ ಏನಾಯಿತು ಅಂತ ಅಲ್ಲಿ ಬರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಗೌರಿ ನೀನೇ ಅಲ್ವಾ ಹೇಳಿದ್ದು ಈ ಟ್ಯಾಬ್ಲೆಟ್ಸ್ ತರ್ಸೋಕ್ಕೆ, ಪೀರಿಯಡ್ ಟ್ಯಾಬ್ಲೆಟ್ಸ್ ಬೇಕು ತರಿಸ್ಕೊಡು ಅಂತೇಳಿ, ನನಗೆ ಬುಕ್ ಮಾಡೋಕ್ಕೆ ಮೊಬೈಲ್ ಇಲ್ಲ, ನೀನೇ ಬುಕ್ ಮಾಡು ಅಂತ ಹೇಳಿದೆಯಲ್ಲ ಗೌರಿ ಅಂತ ಅಂತಾಳೆ. ಅವಳು ತಬ್ಬಿಬ್ಬಾಗಿ ಹೋಗ್ತಾಳೆ. ಆದರೂ ಅಕ್ಕ ಅಲ್ವಾ ಅಂತೇಳ್ಬಿಟ್ಟು ಯೋಚನೆ ಮಾಡಿ, ಹೌದು ಹೇಳಿದ್ದೆ, ನಾನು ಬುಕ್ ಮಾಡೋಕ್ಕೆ ಹೋಗಲ್ಲ, ಯಾವಾಗಲೂ ಅಕ್ಕನೇ ಬುಕ್ ಮಾಡೋದು, ಹಂಗಾಗಿ ಅವಳಿಗೆ ಹೇಳಿದ್ದೆ ಅಂತ ಹೇಳ್ತಾಳೆ. ಹೌದಾ, ಮತ್ತು ನೀನು ಬುಕ್ ಮಾಡಿದರೆ ನೀನು ತಗೋಬೇಕಿತ್ತು, ಅವಳಿಗೆ ಯಾಕೆ ಅವಳು ಯಾಕೆ ಬುಕ್ ಮಾಡಿದ್ಲು ಅಂತ ಕೇಳ್ತಾಳೆ. ಅದೇ ನಾನು ಹೇಳಿದ್ನಲ್ಲ, ನಾನು ಬುಕ್ ಮಾಡೋಕ್ಕೆ ಹೋಗಲ್ಲ, ಅವಳನ್ನೇ ತರಿಸ್ತಾಳೆ ಯಾವಾಗಲೂ ಅಂತೇಳಿ ಅಂತ. ಸರಿ ಅಂತೇಳ್ಬಿಟ್ಟು ಅಮ್ಮ ಮಗನೂ ಅವರು ಹೋಗ್ತಾರೆ. ಇವಳು ಎಳ್ಕೊಂಡು ಹೋಗ್ತಾಳೆ ಇವಳನ್ನ, ಮೋನಿಕನ್ನ ಎಳ್ಕೊಂಡು ಹೋಗಿ, ಗೌರಿ ನಿನಗೇನು ಮಾನ ಮರ್ಯಾದೆ ಇದೆಯಾ, ಎಷ್ಟು ಸಲ ಸಿಗಿಸ್ತೀಯ ನನ್ನನ್ನು, ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ನನ್ನನ್ನು ಯಾವಾಗಲಾರು ಅದು ಕರೆದು ನನ್ನ ಸಿಕ್ಸಾಕ್ತಿಯಲ್ಲ ಅಂತ ಹೇಳ್ಬಿಟ್ಟು ಜೋರು ಮಾಡಿ, ನೋಡು ಹೇಳ್ತಾಯಿದ್ದೀನಿ, ಈ ಟ್ಯಾಬ್ಲೆಟ್ಟು ವಿಷಯ ಇಷ್ಟಕ್ಕೆ ಬಿಟ್ಬಿಡು, ಮತ್ತು ನೀನು ಪ್ರೆಗ್ನೆಂಟು ಅನ್ನೋದನ್ನು ನಾನು ಮನೆಗೆ ಹೋಗಿ ಬರ್ತೀನಿ, ಅಪ್ಪನ ಮನೆಗೆ ಹೋಗಿ ಬರ್ತಾಯಿದ್ದೀನಿ, ಹೋಗಿ ಬರೋವಷ್ಟರೊಳಗೆ ನೀನು ಅದನ್ನು ಹೇಳಿರಬೇಕು, ಇಲ್ಲ ಅಂದರೆ ನಾನು ಮನುಷ್ಯಳಾಗಿರಲ್ಲ, ನಾನೇ ಬಂದು ಹೇಳ್ಬಿಡ್ತೀನಿ. ಅಪ್ಪನ ಮನೆ ಹರಾಜಿಗೆ ಬಂದಿದೆ, ಅದನ್ನು ಬಗೆಹರಿಸಿ ತೀರಿಸ್ಬೇಕು ಅನ್ನೋ ಜ್ಞಾನ ಕೂಡ ಇಲ್ವೇನೆ ನಿನಗೆ, ನೀನು ಮನೆಗೆ ಮಗಳಲ್ವೇನೆ ಅಂತ ಬೈತಾಳೆ. ನನ್ನ ಮದುವೆಗೆ ಏನು ಖರ್ಚು ಮಾಡಿಲ್ಲ ಕಣೆ, ಅಪ್ಪನ ಮನೆಯಿಂದ ಬಂದ ಮೇಲೆ ಅಪ್ಪನ ಮನೆ ಚಿಂತೆ ಏನಕ್ಕೆ ಮಾಡಬೇಕು, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರಬೇಕು, ಏನಕ್ಕೆ ಚಿಂತೆ ಮಾಡಬೇಕು ಅಂತ ಕೇಳ್ತಾಳೆ. ನಿಂಗೆ ತಲೆ ಇದೆಯೇನೆ ನಿನಗೆ, ನೀನು ಮನುಷ್ಯಳೇನೆ ನೀನು, ಅವ್ರ ಮನೆ ಹರಾಜಿಗೆ ಬಂದೈತೆ, ಅಲ್ಲಿ ಬಿಡಿಸ್ಕೊಡ್ಬೇಕು ಅನ್ನೋ ಜ್ಞಾನ ಕೂಡ ಇಲ್ವಲ್ಲೇ ಅಂತ. ಅದನ್ನೆಲ್ಲ ನಾನೇಕೆ ಮಾಡಲಿ, ನಿನ್ನ ಮದುವೆಗೆ ಮಾಡಿರೋದು ಖರ್ಚು ನೀನು ತೀರಿಸು ಅಂತ ಅಂತಾಳೆ. ಸರಿ ಬಿಡು ನಾನೇ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಇವ್ರ ಮನೆಯಲ್ಲಿ, ಕಾಂತಲಕ್ಷ್ಮಿ ಮನೆಯಲ್ಲಿ
ಸೈನ್ ಹಾಕ್ಸೋಕ್ಕೆ ಪೇಪರೆಲ್ಲ ತಂದು ರಿಜಿಸ್ಟರ್ ಪೇಪರೆಲ್ಲ ರೆಡಿ ಮಾಡ್ಕೊಂಡು ಬಂದು ಇಷ್ಟು ದುಡ್ಡು ಎಕ್ಸ್ಟ್ರಾ ಕೊಡ್ತೀವಿ ನಾವು ಮನೆ ಮೇಲೆ ಈಗ ಮಾಡಿರೋ ಸಾಲದ ಮೇಲೆ ಇದನ್ನು ಸೈನ್ ಹಾಕಿ ಅಂತ ಕೇಳ್ತಾ ಇರ್ತಾನೆ. ಸೈನ್ ಹಾಕಿ ಸೈನ್ ಹಾಕಿ ಸೈನ್ ಹಾಕಿ ಸೈನ್ ಹಾಕಿ ಅಂತ ಕೇಳ್ತಾನೇ ಇರ್ತಾನೆ. ಆಮೇಲೆ ಸೇಟು ಕೂಡ ಆ ಕಡೆ ಕೂತ್ಕೊಂಡು ಶ್ರೀನಿವಾಸ್ ಅವರು ಸೈನ್ ಹಾಕಿ ಅಂತ ಹೇಳ್ತಲೇ ಇರ್ತಾರೆ. ಇಷ್ಟು ದುಡ್ಡು ಎಕ್ಸ್ಟ್ರಾ ಕೊಡ್ತೀವಿ, ಸೈನ್ ಹಾಕಿ ಅಂತ. ಅವನು ಯೋಚನೆ ಮಾಡ್ತಿರ್ತಾನೆ. ಲಾಸ್ಟಿಗೆ ವಿಧಿ ಇಲ್ಲ, ಮಾಡಲೇಬೇಕಾಗುತ್ತೆ. ಅವನೇನು ಮಾಡ್ತಾನೆ, ಸರಿ ಅಂತ ಹೇಳ್ಬಿಟ್ಟು ಸೈನ್ ಹಾಕೋಕ್ಕೆ ಅಂತ ಬಗ್ತಾನೆ. ಪೆನ್ ಹಿಡ್ಕೊಂಡು ಪೇಪರ್ ಮೇಲೆ ಸೈನ್ ಹಾಕಬೇಕು. ಅಷ್ಟೊತ್ತಿಗೆ ಗೌರಿ ಬಾಗ್ಲ ಹತ್ರ ಬಂದು ನಿಲ್ಲಿಸಿ ಅಂತಾಳೆ. ಆಮೇಲೆ ನಿಲ್ಲಿಸಿ ಅಂದ ತಕ್ಷಣ ಎಲ್ಲ ಆ ಕಡೆ ನೋಡ್ತಾರೆ. ಗೌರಿ ಬರ್ತಾ ಇದ್ದಾಳೆ, ನಿಲ್ಲಿಸಿ ಅಂತೇಳಿ. ಆಗ ಚಿನ್ನುಗೆ ಮತ್ತು ಅವ್ರ ಅಜ್ಜಿಗೆ ಅತ್ತೆಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಹೆಂಗೋ ಸದ್ಯ ಗೌರಿ ಬಂದ್ಲಲ್ಲ, ಇನ್ನೇನಾದ್ರು ಇತ್ಯರ್ಥ ಮಾಡ್ತಾಳೆ ಅಂತೇಳ್ಬಿಟ್ಟು ಸರಿ ಗೌರಿ ಬಂದು ಒಳಗಡೆ ಚಿನ್ನು ಅಕ್ಕ ನೋಡು, ಈ ಥರ ಸೇಟು ಬಂದ್ಬಿಟ್ಟು ಇಷ್ಟು ದುಡ್ಡು ಕೊಡ್ತೀವಿ, ರಿಜಿಸ್ಟ್ರ್ ಪೇಪರ್ ಸೈನ್ ಮಾಡಿಕೊಡು ಅಂತ ಅಪ್ಪನ ಕೇಳ್ತಾವ್ರೆ. ಅಪ್ಪ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹಾಕಕ್ಕೆ ರೆಡಿಯಾಗಿದ್ದಾರೆ. ನೋಡಕ್ಕ ಹಿಂಗಾಗಿದೆ ಅಂತ ಹೇಳ್ತಾಳೆ. ಯಾವ ಸೈನು ಹಾಕೋದಿಲ್ಲ, ಏನಿಲ್ಲ, ಮನೆ ನಮ್ಮದೇ, ನಾವೇ ಉಳಿಸ್ಕೊಳ್ತೀವಿ, ನಿಮ್ದೇನು ಸಾಲ ನಾವು ತೀರಿಸ್ತೀವಿ ಅಂತ ಹೇಳ್ತಾರೆ. ಅದು ಹೆಂಗಾಗುತ್ತೆ, ಇಲ್ಲಿವರೆಗೆ ನಾವು ಹೇಳಿಲ್ವಾ ಅವತ್ತೇ, ಇಲ್ಲಿವರೆಗೆ ಬಿಟ್ಟಿದ್ದೀವಿ, ಇನ್ನು ಬಿಡಲ್ಲ, ಇಲ್ಲ ಆಗಲ್ಲ, ನಾವು ಹಂಗೆ ಒಪ್ಪೋದೇ ಇಲ್ಲ. ನಮ್ಮ ದುಡ್ಡು ವಾಪಸ್ಸು, ನೀವು ದುಡ್ಡು ಎಕ್ಸ್ಟ್ರಾ ಇರೋ ದುಡ್ಡನ್ನು ತಗೊಂಡು ನಮಗೆ ಬರ್ಕೊಟ್ಬಿಡಿ, ಸೈನ್ ಹಾಕ್ಕೊಟ್ಬಿಡಿ ಅಂತ ಹೇಳ್ತಾರೆ. ಆವಾಗ ಅವನು ಶ್ರೀನಿವಾಸು ಸುಮ್ಮನೆ ನಿಂತಿರ್ತಾನೆ. ಗೌರಿ ಆಗೋದಿಲ್ಲ, ನಮ್ಮನೆ ನಾವು ಉಳಿಸ್ಕೊಳ್ತೀವಿ, ನಿಮ್ಮ ದುಡ್ಡನ್ನು ನಾವು ಕೊಡ್ತೀವಿ ವಾಪಸ್ಸು, ನಾನು ಕೊಡ್ತೀನಿ, ನಾನು ಮನೆ ಬಿಟ್ಕೊಡಲ್ಲ, ನಮ್ಮ ಅಪ್ಪನ ಮನೆ ನಮಗೆ ಬೇಕೇ ಬೇಕು ಮನೆ ಅಂತ ಹೇಳ್ಬಿಟ್ಟು, ನಿಮ್ಮ ದುಡ್ಡು ಎಷ್ಟು ಅಂತೇಳೆಲ್ಲ ಚಿಪ್ತ ಮಾಡೋಕ್ಕೆ ತೊಗೊಂಡೇ ಬಂದಿರ್ತಾಳೆ. ಅವಳು ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡೇ ಬಂದಿರ್ತಾಳೆ. ಚಿನ್ನುಗೆ ಅವ್ರಿಗೆಲ್ಲ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಅಯ್ಯೋ ಸದ್ಯ ಅಕ್ಕ ನಮಗೆ ಮನೆ ಉಳಿಸ್ಕೊಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು. ಆಮೇಲೆ ಸೇಟುಗೂ ಬೈತಾಳೆ ಚಿನ್ನು, ಇಂಥ ಮನೆ ಆಳು ಕೆಲಸ ಮಾಡಬೇಡಿ, ಅಮ್ಮಂಗೆ ಯಾಕೆ ದುಡ್ಡು ಕೊಟ್ರಿ ನೀವು, ಅಮ್ಮ ಕೇಳಿದ್ರು ಅಂತ ಅಮ್ಮಂಗೆ ದುಡ್ಡು ಕೊಟ್ಬಿಟ್ಟು ಡಬಲ್ ಬಡ್ಡಿ, ತ್ರಿಬಲ್ ಬಡ್ಡಿ, ಚಕ್ಕರ್ ಬಡ್ಡಿ ಎಲ್ಲ ಇದು ಮಾಡ್ತಾಯಿದ್ದೀರಲ್ಲ, ಏನಾಗಿದೆ ನಿಮಗೆ, ನಮ್ಮ ಮನೆ ಹಾಳು ಮಾಡೋಕ್ಕೆ ಯಾಕೆ ಬರ್ತೀರಾ ನೀವು ಅಂತ ಹೇಳ್ಬಿಟ್ಟು ಜೋರು ಮಾಡಿ. ಆಗ ಶ್ರೀನಿವಾಸನು ಹೇಳ್ದೆ ಕೇಳದೆ ಸಾಲ ಮಾಡಿ ನಮ್ಮನ್ನು ಈ ಕಟ್ಟಿಗೆ ಸಿಕ್ಕಿಸಿದ್ದಾಳೆ ಅಂತ. ಸೇಟು ಆಗಲ್ಲ, ನೀವು ಬರ್ಕೊಟ್ಬಿಡಿ, ಪೇಪರೆಲ್ಲ ರೆಡಿ ಇದೆ, ಬರ್ಕೊಡಿ, ಸೈನ್ ಹಾಕಿ ಅಂತ. ಅವನು ಪೇಪರ್ ಇಟ್ಕೊಂಡೇ ಕೂತ್ಬಿಟ್ಟಿದ್ದಾನೆ. ಅವನು ಕಾಂತಲಕ್ಷ್ಮಿ ಏನೂ ಮಾತಾಡ್ತಿಲ್ಲ, ಅವಳು ಸುಮ್ಮನೆ ಇದ್ದಾಳೆ. ಆಮೇಲೆ ಗೌರಿ ಬಂದ್ಬಿಟ್ಟು ನಿಲ್ಲಿಸ್ಬಿಡ್ತಾಳೆ. ಇಲ್ಲ ಆಗಲ್ಲ, ಹೆಂಗೆ ಬರ್ಕೊಡೋಕ್ಕೆ ಸಾಧ್ಯ, ನಿಲ್ಲಿಸಿ ಫಸ್ಟು, ನಾವು ಮನೆ ಬರ್ಕೊಡ್ತೀವಿ ಅಂತ ಏನಾರು ನಿಮ್ಗೆ ಯಾವತ್ತಾರು ಹೇಳಿದ್ದೀವ, ನಿಮ್ಮ ಬಡ್ಡಿ ನಿಮ್ಮ ದುಡ್ಡು ನೀವು ತಗೊಂಡು ಹೋಗ್ತಾ ಇರಬೇಕು ಅಷ್ಟೇ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.